ದಿಗ್ಭ್ರಮೆ ಆಗಿದೆ, ಬಹಳ ನೋವಾಗಿದೆ. ಇಂಥ ದುರ್ಘಟನೆಗಳು ಆಗಲೇಬಾರದು. ಇವತ್ತು ಸರ್ಕಾರ ಮೃತಪಟ್ಟವರ ಪರಿವಾರದ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಮತ್ತೆ ನಿನ್ನೆ ನನಗೆ ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಜೈರಾಬಾದ್ಗೆ ಹೋಗಿ ಜೈರಾಬಾದ್ ಆಡಳಿತದ ಜೊತೆಯಲ್ಲಿ ನಾನು ಖುದ್ದಾಗಿ ಚರ್ಚೆ ಮಾಡಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೆ. ಮತ್ತು ಕೆಲವೊಂದು ಗಾಯಾಳುಗಳಿಗೆ ಬಿಮ್ಸ್ಗೆ ನಾವು ಶಿಫ್ಟ್ ಮಾಡಿದ್ದೇವೆ. ಒಬ್ಬ ಗಾಯಾಳು ಹೈದರಾಬಾದ್ಗೆ ರೆಫರ್ ಮಾಡಿದ್ದಾರೆ. ಅವರ ಗಂಭೀರ ಇದೆ ಅಂತ ಹೇಳಿ, ಹೀಗಾಗಿ ನನ್ನ ವತಿಯಿಂದ ಈ ಪರಿವಾರದವರಿಗೆ ಈ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಭಿವೃದ್ಧಿ ತಡೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬಿಮ್ಸ್ಗೆ ಬಂದಿದ್ದೇನೆ. ಬಿಮ್ಸ್ ಡೈರೆಕ್ಟರ್ ಮತ್ತು ಎಲ್ಲ ವೈದ್ಯರಿದ್ದಾರೆ, ಒಳ್ಳೆ ರೀತಿಯಿಂದ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಬೇಗ ಅವರು ಗುಣಮುಖರಾಗಿ ಹಾರೈಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ. ಬರೋ ಹೊತ್ತಿನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ಇದು ಬಡ ಪರಿವಾರದವರಿದ್ದಾರೆ. ಆ ಪರಿವಾರಕ್ಕೆ ಸಾಂತ್ವನ ಹೇಳಲಿಕ್ಕೆ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಳಿದ್ದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸರ್ಕಾರ ಅವ್ರ ಜೊತೆಯಲ್ಲಿ ಇದೆ ಮತ್ತು ಪರಿವಾರದವರೆಲ್ಲರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇವೆ. ಜೂನ್ ತಿಂಗಳಲ್ಲಿ ಕುಡಿಯೋ ನೀರಿನ ಫೆಸಿಲಿಟಿನೂ ಫ್ಲೋರೈಸ್ ಮಾಡುವ ಕೇಳಿ. ಬಿಮ್ಸಲ್ಲಿ ಈಗಾಗಲೇ ಸುಧಾರಣೆ ಆಗ್ತಾ ಇದೆ, ನಿಮ್ಮ ಗಮನದಲ್ಲೂ ಇದೆ. ಸುಧಾರಣೆ ಒಂದೇ ಸಲ ಒಂದೇ ದಿವಸದಲ್ಲಿ ಆಗೋದಿಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಟೆಂಡರ್ ಕರೆದು ಕಾಮಗಾರಿ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳು ಬಿಮ್ಸ್ ಡೈರೆಕ್ಟರ್ ಮತ್ತು ಅವೆಲ್ಲ ವೈದ್ಯರು ಮತ್ತು ನಮ್ಮ PWD ಇತರ ಇಲಾಖೆ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ದಿವಸಗಳಲ್ಲಿ, ಒಂದು 3-4 ತಿಂಗಳಲ್ಲಿ ಬಿಮ್ಸ್ ಚಿತ್ರಣ ಬದಲಾವಣೆ ಆಗ್ತದೆ. ಉತ್ತಮವಾದಂಥ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಸಾವಿರಾರು ಜನ ಇವತ್ತು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡ್ತಾರೆ.